ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ವರ್ಕನ್ನು ಮಾಡೋ ಬದಲು ನೀವೇ ನಿಮ್ಮ ಕೈಯಾರೆ ನಿಮ್ಮ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು. ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಮೊದಲೆಲ್ಲ ನೋಡಿ ಈ ಥರ ಪ್ಲೇನ್ ಆಗಿ ಹೊಲಿಸ್ತಾ ಇದ್ರು ಬ್ಲೌಸ್ಗಳನ್ನು. ಮೊದಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರ್ಬೋದು, ಆರಿ ವರ್ಕ್ ಇರ್ಬೋದು, ಯಾವುದೇ ವರ್ಕ್ ಇರಲಿಲ್ಲ. ಇವಾಗ ನೋಡಿ ಆಲ್ರೆಡಿ ನಾವು ಹೊಲಿಸಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನ ಮಾಡ್ಕೋಬಹುದು. ಇಲ್ಲಿ ಬ್ಯಾಕ್ ನೆಕ್ ಅನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದ್ರೆ ನನಗೆ ಬ್ಯಾಕ್ ನೆಕ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ವಿಡಿಯೋ ಲಿಂಕ್ ಅನ್ನ. ಇವಾಗ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ, ಹಾಗೆ ನ್ಯೂ ಲುಕ್ ಕೊಡುತ್ತೆ ಒಂದು ಬ್ಲೌಸ್ಗೆ. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಕಾಟನ್ ಥ್ರೆಡ್ ಅನ್ನ ಪೋಣಿಸ್ಕೊಂಡಿದ್ದೀನಿ. ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ತಗೊಳ್ಳಿ. ಪರ್ಲ್ಸ್ ಮತ್ತೆ 3mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್, ಈ 2 ತರಹದ ಬೀಡ್ಸ್ ಗಳನ್ನ ಬಳಸ್ತಾ ಇದ್ದೀನಿ. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಅನ್ನ ನೀವು ಒಂದು ಟೇಬಲ್ ಮೇಲೆ ಈ ತರ ಹಾಕೊಳ್ಳಿ. ಅದ್ರ ಮೇಲ್ಗಡೆ ಒಂದು ವಜ್ರವಾಗಿರುವಂತಹ ವಸ್ತುವನ್ನ ಇಟ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ಸ್ ಕೆಳಗಡೆ ಹೊಲಿಗೆ ಬಂದಿರುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇಷ್ಟು ಬಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ನಮ್ಗೆ ಒಂದ್ ವೇಳೆ ಟೈಟ್ ಆಯ್ತು ಇಲ್ಲ ಲೂಸ್ ಆಯ್ತು ಅಂದಾಗ ಸ್ಟಿಚ್ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 1/2 ಇಂಚ್ ಅಷ್ಟು ಬಿಟ್ಕೊಂಡು ಇಲ್ಲಿ ನೀಡಲ್ ಅನ್ನ ಕೆಳಗಡೆಯಿಂದ ತರ್ತೀನಿ. ಈ ತರ ತಂದು ಲಾಕ್ ಮಾಡ್ಕೊಳ್ಳಿ. ಮೊದಲು ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಒಂದು ಚಿಕ್ಕ ಬೀಡನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು 4 ಬೀಡ್ಗಳನ್ನ ಹಾಕ್ತೀನಿ. 3mm ಇರುವಂತಹ 4 ಬೀಡ್ಗಳನ್ನ ಹಾಕಿದ್ದೀನಿ. ಅದಾದ್ಮೇಲೆ ಒಂದು ಪರ್ಲ್ ಅನ್ನ ಆಡ್ ಮಾಡ್ಕೊತೀನಿ. ಮತ್ತೆ ಒಂದು ಚಿಕ್ಕ ಬೀಡು. ನೋಡಿ, ಈ ಎಲ್ಲಾ ಬೀಡ್ಗಳನ್ನ ಹಾಕೊಂಡೆ. ಇವಾಗ ನೋಡಿ, ಈ ಬೀಡನ್ನ ಸ್ಕಿಪ್ ಮಾಡ್ಕೊಂಡು ಈ ತರ ಮೇಲ್ಗಡೆ ತಗೊಂಡ್ಬಂದು ಈ ತರ ನೋಡಿ, ಈ ತರ ಬರ್ಲಿ. ನೆಕ್ಸ್ಟ್ ಇಲ್ಲಿಂದಾನೆ ಮತ್ತೆ ಈ ತರ ಕೆಳಗಡೆ ತರಬೇಕು. ಮತ್ತೆ ಒಂದ್ಸಲ ಮೇಲ್ ತಗೊಳ್ಳಿ. ಬೇಕಿದ್ರೆ ಡೈರೆಕ್ಟ್ ಆಗಿ ನೀವು ಸ್ಟಾರ್ಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಈ ತರ ಒಂದ್ಸಲ ಲಾಕ್ ಕೂಡ ಮಾಡ್ಕೋಬಹುದು. ಇವಾಗ ಮತ್ತೆ ಇದಕ್ಕೆ ನಾನು 4 ಬೀಡ್ಗಳನ್ನ ಹಾಕ್ತೀನಿ. ಈ 4 ಬೀಡ್ಗಳನ್ನ ಹಾಕಿ ಒಂದು ಪರ್ಲ್ ಅನ್ನ ಹಾಕ್ತೀನಿ. ಅದಾದ್ಮೇಲೆ ಮತ್ತೆ ಒಂದು ಬೀಡು. ನೋಡಿ, ಇವಾಗ ಈ ಲಾಸ್ಟ್ ಬೀಡನ್ನ ಸ್ಕಿಪ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡೋಗ್ತೀನಿ. ಎಲ್ಲಾ ಬೀಡ್ಗಳಿಂದನು ಲಾಸ್ಟ್ ಒಂದನ್ನ ಮಾತ್ರ ಬಿಟ್ಕೋತೀನಿ. ಮತ್ತೆ ಇವಾಗ ಈ ತರ ತಗೊಂಡ್ ಬನ್ನಿ ನೀಡಲ್. ಮತ್ತೆ ಇವಾಗ 4 ಬೀಡ್ಗಳನ್ನ ಪೋಣಿಸ್ಕೋತೀನಿ. ನಾಲ್ಕು ಬೀಡ್ ಆದ್ಮೇಲೆ ಒಂದು ಪರ್ಲ್, ಅದಾದ್ಮೇಲೆ ಮತ್ತೆ ಒಂದು ಚಿಕ್ಕ ಬೀಡು. ಇದು ಬೀಡ್ಸ್ ದೊಡ್ಡದಾಗುತ್ತೆ ಅಂದ್ರೆ ಮೇಲ್ಗಡೆದು ಚಿಕ್ಕ ಬೀಡ್ಸ್ ಕೂಡ ನೀವು ತಗೋಬಹುದು. ಮತ್ತೆ ಇವಾಗ ಈ ಎಲ್ಲಾ ಬೀಡಿಂದನೂ ಮೇಲ್ಗಡೆ ತಗೊಂಡೋಗಿ ನೀಡಲ್ಲ. ಇವಾಗ ಇಲ್ಲಿ ಚುಚ್ಕೊಳ್ಳಿ ಮಿಡಲ್ ನಲ್ಲಿ. ಈ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಇದನ್ನ ಗ್ಯಾಪ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಇವಾಗ ನಾನು ಇದನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಲಾಕ್ ಅನ್ನ ಮಾಡ್ಕೋತೀನಿ. ಈ ತರ ಬ್ಯಾಕ್ ಸೈಡ್ ತಗೊಂಡೋಗ್ತೀನಿ. ದಾರವನ್ನ ತಗೊಂಡೋಗಿ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ. ಬಿಚ್ಕೊಳ್ದೆ ಇರೋ ರೀತಿ ನೀಟಾಗಿ ಲಾಕ್ ಅನ್ನ ಮಾಡ್ಕೊಳ್ಳಿ. ಈ ತರ ಒಂದು 2-3 ಸಲ ಮಾಡ್ಕೊಂಡು ಕಟ್ ಮಾಡಿ. ನಾನು ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಒಂದೇ ಸ್ಲೀವ್ಸ್ಗೆ ಮಾಡಿ ತೋರಿಸ್ತೀನಿ. ನೀವು 2 ಸ್ಲೀವ್ಸ್ಗೂ ಇದೇ ತರ ಮಾಡ್ಕೊಳ್ಳಿ.
ಇವಾಗ ನೆಕ್ಸ್ಟ್ ಗ್ಯಾಪು ಎಷ್ಟು ಬೇಕು ನಿಮಗೆ, ಹತ್ರ ಬೇಕಿದ್ರೆ ಹತ್ರ ಮಾಡ್ಕೊಳ್ಳಿ, ದೂರ ಬೇಕಿದ್ರೆ ದೂರ ಮಾಡ್ಕೋಬಹುದು. ನಾನು ಒಂದು ನೋಡ್ಕೋತೀನಿ, ಒಂದಾದ್ಮೇಲೆ ಎಷ್ಟು ಗ್ಯಾಪ್ ಅನ್ಸುತ್ತೋ ನೋಡ್ಕೊಂಡು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನೋಡಿ ನಾನಿಲ್ಲಿ ಒಂದ್ 3 ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಮತ್ತೆ ನಾನು ಇಲ್ಲಿ ಹಾಕೋತೀನಿ. ನಂಗೆ ಜಾಸ್ತಿ ಹತ್ರ ಬೇಡ, ಅದಕ್ಕೋಸ್ಕರ ಸ್ವಲ್ಪ ದೂರ ತಗೋತಿದ್ದೀನಿ. ಈ ತರ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳಿ. ಇವಾಗ ಬೀಡನ್ನ ಪೋಣಿಸ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 4 ಬೀಡ್ಸ್. ನಿಮ್ಗೆ ಏನಾದ್ರೂ ಹತ್ರ ಬೇಕಿದ್ರೆ ಮಾಡ್ಕೊಳ್ಳಿ, ಹತ್ರ ಮೊದಲೇ ಮಾರ್ಕ್ ಕೂಡ ಮಾಡಿ ಇಟ್ಕೋಬಹುದು ಬೇಕಿದ್ರೆ. ಇವಾಗ ಒಂದು ಪರ್ಲ್, ಅದಾದ್ಮೇಲೆ ಮತ್ತೆ ಒಂದು ಬೀಡು. ಇದನ್ನ ಹಾಕೊಂಡು ಈ ಎಲ್ಲಾ ಬೀಡಿಂದಾನು ಈ ತರ ತಗೊಳ್ಳಿ. ತಗೊಂಡು ಈ ತರ ಚುಚ್ಚಿ ಮತ್ತೆ ಇಲ್ಲಿಗೆ ತಗೊಂಡು ಬನ್ನಿ. ಈ ತರ ತಂದು ಮತ್ತೆ ಬೀಡ್ಸ್ ಗಳನ್ನ ಪೋಣಿಸ್ಬೇಕು. ಮತ್ತೆ ನೋಡಿ ಈ 5 ಬೀಡ್ಗಳನ್ನ ಪೋಣಿಸ್ಕೊಂಡಿದ್ದೀನಿ, ಸಾರಿ 6 ಬೀಡ್ಸ್ ಹಾಕೊಂಡು ಮತ್ತೆ ಇವಾಗ ಈ ಎಲ್ಲಾ ಬೀಡ್ಗಳಿಂದನೂ ಈ ತರ ಮೇಲ್ಗಡೆ ತಗೋತೀನಿ. ಇಲ್ಲಿ ಇದನ್ನ ಟೈಟ್ ಆಗಿ ಇಟ್ಕೊಂಡಿರಿ, ಇಲ್ಲ ಅಂದ್ರೆ ಮತ್ತೆ ಲೂಸ್ ಆಗ್ಬಿಡುತ್ತೆ. ಮತ್ತೆ ಇವಾಗ ಈ ತರ ತಗೊಂಡ್ ಬನ್ನಿ. ನಾನಿಲ್ಲಿ ಯಾವ ತರ ತೋರಿಸ್ತಿದ್ದೀನೋ ಇದೇ ತರ ಮಾಡ್ಕೊಳ್ಳಿ. ಬೇಕಿದ್ರೆ ಇಲ್ಲಿ ಲಾಕ್ ಮಾಡ್ಕೊಂಡಲ್ಲ, ಈ ತರ ಕೂಡ ಮಾಡ್ಕೋಬಹುದು. ಮತ್ತೆ ಬೀಡ್ಸ್ ಗಳನ್ನ ಪೋಣಿಸ್ಕೊಂಡಿದ್ದೀನಿ. 4 ಚಿಕ್ಕ ಬೀಡು, ಒಂದು ಪರ್ಲ್, ಮತ್ತೆ ಒಂದು ಚಿಕ್ಕ ಬೀಡು ಹಾಕಿ ಈ ಎಲ್ಲಾ ಬೀಡ್ಗಳಿಂದನೂ ಈ ತರ ಲಾಸ್ಟ್ ಒಂದು ಬೀಡ್ ಸ್ಕಿಪ್ ಮಾಡಿ ಎಲ್ಲಾ ಬೀಡ್ಗಳಿಂದನೂ ಮೇಲ್ಗಡೆ ತಗೊಂಡೋಗ್ತೀನಿ. ಇವಾಗ ಕೆಳಗಡೆ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ. ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಹೀಗೆ ಮಾಡ್ಬೇಕಂತೇನಿಲ್ಲ, ಬಿಚ್ಕೊಳ್ದೆ ಇರೋ ರೀತಿ ಲಾಕ್ ಮಾಡಿದ್ರೆ ಸಾಕು. ಇವಾಗ ಕಟ್ ಮಾಡ್ಕೋತೀನಿ. ನೀವು ಈಗ ಗ್ಯಾಪ್ ನಾನು ಎಷ್ಟು ಬಿಟ್ಕೊಂಡೋ ಅಷ್ಟೇ ಗ್ಯಾಪ್ಗೆ ನಾನು ಪೂರ್ತಿ ಸ್ಲೀವ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಇದೇ ತರ ನೀವು ಕೂಡ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದು ನೋಡಿ ಇಲ್ಲಿ ಈ ತರ ಕಾಣಿಸುತ್ತೆ, ಹಾಕೊಂಡಾಗ ನಮ್ಗೆ ಕೈಗೆ ಹ್ಯಾಂಗಿಂಗ್ಸ್ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಒಂದ್ ವೇಳೆ ಈ ಬೀಡ್ಸ್ ದೊಡ್ಡದಾದ್ರೆ ಚಿಕ್ಕ ಬೀಡ್ಸ್ ಗಳಿಂದ ಕೂಡ ನೀವು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಟ್ರೆಂಡಿಂಗ್ ಅಲ್ಲೇ ನಡೀತಾ ಇದೆ, ಈ ತರ ಬ್ಲೌಸ್ಗೆ ಹಾಕೋದು. ಈ ತಂದು ಸ್ಟಿಚ್ ಮಾಡ್ತಾ ಇದ್ದಾರೆ, ಅದ್ರ ಬದಲಿ ನೀವೇ ನಿಮ್ ಕೈಯಾರೆ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಅನ್ನೋದು ಈ ತರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ನೋಡಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ನಾವು ಇದನ್ನ ಹಾಕೊಂಡಾಗ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ನಾವು ಸ್ಲೀವ್ಸ್ ಹಾಕೊಂಡಾಗ ಈ ತರ ಹ್ಯಾಂಗಿಂಗ್ಸ್ ತರ ಬೀಳುತ್ತಲ್ಲ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಇಷ್ಟ ಆಗಿದ್ರೆ ನೀವೊಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.